ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ 7.5 ಮುಗಿಯತಕ್ಕಂಥ ಸಮಯ. ಕುಂಭದಿಂದ ಮೀನಕ್ಕೆ ಶನೈಶ್ಚರನ ಒಂದು ಪ್ರವೇಶ ಆಗ್ತಾ ಇದೆ. ಅದೇ ಪ್ರಕಾರ 6ನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು, 2ನೇ ಮನೆಯಲ್ಲಿ ರಾಹು, ಸ್ವಲ್ಪ ಆತಂಕ, ಸ್ವಲ್ಪ ಜಾಗ್ರತೆ ಇರಬೇಕು. ಇನ್ನು ಅಷ್ಟಮ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು, ಇದೂ ಅಷ್ಟೇ ಸ್ವಲ್ಪ ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಿರತಕ್ಕಂಥ ಒಂದು ಗ್ರಹ ಸಂಚಾರ ಆಗಿರುತ್ತೆ. ಆದರೆ ಎಲ್ಲದಕ್ಕಿಂತ ವಿಶೇಷವಾದಂಥ ಅನುಕೂಲ ನಿಮಗೆ ಅಂತಂದರೆ ಕಳೆದ 7.5 ವರ್ಷದಿಂದ ನೀವು ಅನುಭವಿಸ್ತಾ ಇರತಕ್ಕಂಥ 7.5 ಮುಕ್ತಾಯವಾಗಿದೆ. ಇನ್ನು 30 ವರ್ಷದವರೆಗೂ ಸಹ 7.5 ಬಾಧೆ ನಿಮಗಿರೋದಿಲ್ಲ. ಶನೈಶ್ಚರ ನಿಮ್ಮ ರಾಶಿ ಅಧಿಪತಿಯೇ ಆಗಿದ್ದು ಇದೀಗ ತಾನೇ ಒಂದು 7.5 ಹಂತದಿಂದ ಹೊರಗಡೆ ಹೋಗಿ 3ನೇ ಮನೆ ಉಪಚಯ ಸ್ಥಾನದಲ್ಲಿ ಕುಳಿತುಕೊಳ್ತಾ ಇದ್ದಾನೆ. ಅದ್ಭುತವಾದ ಯಶಸ್ಸು ಮತ್ತು ಲಾಭ ಮತ್ತು ನಿಮಗೆ ಸಮಾಜದಲ್ಲಿ ಗೌರವ, ಪ್ರತಿಷ್ಠೆ ಎಲ್ಲವನ್ನು ತಂದುಕೊಡ್ತಾನೆ ಈ ಪರಮಾತ್ಮ. ಇಷ್ಟು ದಿವಸ ನಿಮಗೆ ಕಾಟ ಕೊಟ್ಟ ಅಂತ ನೀವು ಬೈಕೊಳ್ತಾ ಇದ್ದೀರಿ, ಈಗ ಅದೇ ಶನೈಶ್ಚರ ನಿಮ್ಮನ್ನು ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತಾನೆ, ನೋಡ್ತಾ ಇರಿ. ಆದರೆ ಷಷ್ಠದಲ್ಲಿರತಕ್ಕಂಥ ಗುರು ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಗಳನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಮೇಲಕ್ಕೆ ಕರ್ಕೊಂಡು ಹೋದರೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ತಟಸ್ಥವಾಗಿ ನಿಮ್ಮನ್ನು ನಿಲ್ಲಿಸಿಬಿಡ್ತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ. ಅಷ್ಟಮದಲ್ಲಿರ್ತಕ್ಕಂಥ ಕೇತು ಮಾತ್ರ ತುಂಬ ಜಾಗ್ರತೆಯಾಗಿರಬೇಕಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ. ನೀವು ಏನೇ ಕೆಲಸ ಮಾಡಿದ್ರೂ ಅಷ್ಟೇ ಕಂಪ್ಲೀಟಾಗಿ ಲೀಗಲ್ಲಾಗಿ ಮಾಡಿ. ಯಾವುದೇ ಶಾರ್ಟ್ಕಟ್ಗೆ ಈ ವರ್ಷದಲ್ಲಿ ಹೋಗೋದಕ್ಕೆ ದಯಮಾಡಿ ಹೋಗಬೇಡಿ. ನೀವು ಏನೇ ಒಂದು ಸಣ್ಣ ನೀವು ಶಾರ್ಟ್ಕಟ್ ತೊಗೊಂಡ್ರೂ ಸಹ ಅದೆಲ್ಲವೂ ನಿಮಗೆ ಸಮಸ್ಯೆಗಳಾಗುತ್ತೆ. ಕೇತು ಅಲ್ಲಿ ಕಾಯ್ತಾ ಇದ್ದಾನೆ 8ನೇ ಮನೆಯಲ್ಲಿ, ಅದಕ್ಕೆ ನಿಮಗೆ ಪೆನಾಲ್ಟಿ ಹಾಕೋದಕ್ಕೆ. ಅಲ್ಲೆಲ್ಲೋ ಇರತಕ್ಕಂಥ ಒಂದು ಸಿಗ್ನಲ್ನ ನಾವು ಜಂಪ್ ಮಾಡಿದಾಗ ಇರುವಂಥ ಒಂದು AI ಕ್ಯಾಮ್ರಾ ಇರುತ್ತಲ್ಲ, ಆ ಪ್ರಕಾರವಾಗಿ ಕೇತು ಅಷ್ಟಮ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಮಾಡತಕ್ಕಂಥ ಸಣ್ಣ ಸಣ್ಣ ತಪ್ಪುಗಳನ್ನು ಸಹ ಗ್ರಹಿಸ್ತಾನೆ, ಪರೀಕ್ಷೆಯನ್ನು ಮಾಡ್ತಾನೆ, ಅದಕ್ಕೆ ನಿಮಗೆ ಶಿಕ್ಷೆಯನ್ನು ಕೊಡ್ತಾನೆ. ಜಾಗ್ರತೆ ಇರಲಿ. 2ನೇ ಮನೆ ಇರತಕ್ಕಂಥ ರಾಹು ದುಡ್ಡು ಕಾಸಿನ ಮೇಲೆ ನಿಯಂತ್ರಣ ಇರೋದಿಲ್ಲ. 10 ರೂಪಾಯಿ ನಿಮಗೆ ಸಂಪಾದನೆ ಆದರೆ 25 ರೂಪಾಯಿ ಖರ್ಚು ಮಾಡ್ತೀರಾ. ದಿಲ್ದಾರ ನೀವು ಮಕರ ರಾಶಿನವರು. ಶೋ ಆಫ್ ಮಾಡೋದಕ್ಕೆ ಹೋಗ್ತೀರಾ, 4 ಜನರ ಮುಂದೆ ತೋರಿಸ್ಕೊಡೋದಕ್ಕೆ ಹೋಗ್ತೀರಾ. ಇದೇ ನಿಮಗೆ ದೊಡ್ಡ ಸಮಸ್ಯೆ ಆಗುತ್ತೆ. ನಿಮಗೆ ಕಣ್ದೃಷ್ಟಿ ಬೀಳುತ್ತೆ, ಗಳಿಕೆಗೂ ಸಹ ಕುಂಠಿತವಾಗ್ತಾ ಹೋಗುತ್ತೆ. ಯಾವುದು ಶೋ ಆಫ್ ಮಾಡೋದಕ್ಕೆ ಹೋಗಬೇಡಿ, ಎಲ್ಲವನ್ನು ಗುಪ್ತವಾಗಿಟ್ಕೊಡಿ. ಎಲ್ಲವೂ ಸಹ ಯಾವುದೇ ಸಮಸ್ಯೆ ಇಲ್ಲದೆ ನಡ್ಕೊಂಡು ಹೋಗುತ್ತೆ. ಕುಟುಂಬದ ವಿಚಾರಗಳಲ್ಲಿ ಯಾರೋ ಬಂದು ತೂರ್ಕೊಳ್ತಾರೆ, ಯಾರೋ ಬಂದು ನಿಮಗೆ ಸಲಹೆಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾರೆ, ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಜಾಗ್ರತೆಯಿಂದ ಇರಿ, ಎಲ್ಲರ ಮಾತನ್ನು ಕೇಳಿ, ನಿರ್ಧಾರ ಮಾತ್ರ ನಿಮ್ಮದಾಗಿರಲಿ, ಏನೂ ಸಮಸ್ಯೆ ಇರೋದಿಲ್ಲ. ಮಕರ ರಾಶಿಯವರು ಅನುಸರಿಸಬೇಕಾಗಿರ್ತಕ್ಕಂಥ ಪರಿಹಾರಗಳು ಅಂತಂದರೆ ಮೊದಲನೇದಾಗಿ ಆಂಜನೇಯನಿಗೆ ನೀವು ವಿಳೆದೆಲೆ ಹಾರವನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಯಾವತ್ತು ಅಂದರೆ ನಿಮ್ಮ ಜನ್ಮ ನಕ್ಷತ್ರದಿಂದ ನೀವು ಎಣಿಸ್ಕೋಬೇಕಾಗುತ್ತೆ. ಜನ್ಮ ನಕ್ಷತ್ರದಿಂದ ಸಾಧನ ತಾರೆ ಇರತಕ್ಕಂಥ ದಿವಸದಲ್ಲಿ, ಆ ಶನಿವಾರಗಳ ದಿವಸ 9 ವಾರಗಳ ಕಾಲ ವಿಳೆದೆಲೆ ಹಾರವನ್ನು ಸಮರ್ಪಣೆಯನ್ನು ಮಾಡಿ ಶುಭವಾಗುತ್ತೆ. ಇದರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಅನುಕೂಲ ಇರತಕ್ಕಂಥ ವ್ಯಕ್ತಿಗಳು ಒಂದು ಭಾನುವಾರದ ದಿವಸ ಸೂರ್ಯ ನಮಸ್ಕಾರವನ್ನು ಮಾಡಿಸಿ. ಛಾಯಾ ಸಂಜ್ಞಾ ಸಮೇತ ಸೂರ್ಯನಾರಾಯಣ ತ್ರಿಶಕಲ್ಪ ಪುರಸ್ಸರ ಸೂರ್ಯ ನಮಸ್ಕಾರವನ್ನು ಮಾಡಿಸಿ. ಎಲ್ಲವೂ ಸುಭಿಕ್ಷವಾಗಿರುತ್ತೆ, ಯಾವುದೇ ತೊಂದರೆ ಇರೋದಿಲ್ಲ. ಜ್ಯೋತಿಷ್ಯ ಸಲಹೆಗಳಿಗೆ ಮತ್ತು ಮಾರ್ಗದರ್ಶನಕ್ಕೋಸ್ಕರವಾಗಿ astropooja.com ಅಥವಾ ಕೆಳಗೆ ಕೊಟ್ಟಿರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ.